ಮಕ್ಕಳಿಗೆ ಆವಾಗವಾಗ ಏನಾದ್ರು ತಿನ್ನಬೇಕು ಅಂತ ಆಗ್ತದೆ, ಕೂಡಲೇ ಅವ್ರಿಗೆ ಈಗಲೇ ಮಾಡಿಕೊಡಿ ಅಂತೇಳಿ ಶುರು ಆಗ್ತದೆ. ಆವಾಗ ಈ ಥರ ನಾರ್ತ್ ಇಂಡಿಯನ್ ಗ್ರೇವಿ ಮತ್ತು ಒಂದು ಪರೋಟ ಮಾಡಿ ಹೇಗೆ ಕೊಡ್ಬೋದು ಅಂತ ಹೇಳೋದನ್ನು ನಾವು ಇವತ್ತು ಹೇಳಿಕೊಡ್ತಾ ಇದ್ದೇವೆ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ನಾನಿಲ್ಲಿ ದಪ್ಪ ತಳದ ಬಾಣಲೆ ಇಟ್ಕೊಂಡು ಅದಕ್ಕೊಂದು 2-3 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೇನೆ. ಸಾಸಿವೆ ಎಣ್ಣೆ ಉಪಯೋಗಿಸುವಾಗ ಯಾವಾಗಲೂ ಅದು ಸರಿಯಾಗಿ ಬಿಸಿಯಾಗಿರಬೇಕು. ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಜೀರಿಗೆ ಸಿಡಿದ ನಂತರ 1 ದೊಡ್ಡ ಅಥವಾ 2 ಈರುಳ್ಳಿಯನ್ನು ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಳ್ಳಿ. ಇದು ಸರಿಯಾಗಿ ಹಸಿ ವಾಸನೆ ಹೋಗಬೇಕು. ಆಮೇಲೆ ಹಸಿ ವಾಸನೆ ಹೋದ ನಂತರ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುವ ತನಕ ಅದನ್ನು ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಹಾಕ್ಕೊಂಡ್ರೆ ಏನಾಗ್ತದೆ ಅಂದರೆ ಅಡಿ ಕೂತ್ಕೊಳ್ತದೆ. ಅದಕ್ಕೋಸ್ಕರ ಈರುಳ್ಳಿ ಒಂದು 50% ಅಷ್ಟು ಫ್ರೈ ಆದ ನಂತರ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸೋದ್ರಿಂದ ಅದು ತಳ ಕೂತ್ಕೊಳ್ಳೋದಿಲ್ಲ. ಇನ್ನಿದನ್ನು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುವವರೆಗೆ ನೋಡಿ, ಇಷ್ಟ ಆಗುವವರೆಗೆ ಇದನ್ನು ಫ್ರೈ ಮಾಡಬೇಕು. ಈಗ ಇದಕ್ಕೆ 2 ಅಥವಾ 3 ನಿಮಗೆ ಬೇಕಾದಷ್ಟು ಟೊಮೆಟೊವನ್ನು ಚಾಪ್ ಮಾಡಿ ಹಾಕ್ಕೊಳ್ಳಿ. ಟೊಮೆಟೊವನ್ನು ಹಾಕಿದ ನಂತರ ಅದು ಮೆತ್ತಗಾಗುವವರೆಗೆ ಅದನ್ನು ಫ್ರೈ ಮಾಡಬೇಕಾಗ್ತದೆ. ಇನ್ನೀಗ ಸ್ವಲ್ಪ ಡ್ರೈ ಮಸಾಲೆ ಹಾಕ್ಕೊಳ್ಳುವ. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1 ಟೀ ಸ್ಪೂನಷ್ಟು ಜೀರಿಗೆ ಹುಡಿ, 1 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಕೆಂಪು ಮೆಣಸಿನ ಹುಡಿ, 1 ಟೀ ಸ್ಪೂನಷ್ಟು ಚನಾ ಮಸಾಲ, 1 ಟೀ ಸ್ಪೂನಷ್ಟು ಸೋಂಪಿನ ಹುಡಿ ಹಾಗೂ ಅರಶಿನ ಹುಡಿ ಒಂದು ಸ್ವಲ್ಪ, 1 ಟೀ ಸ್ಪೂನಷ್ಟು ಪಾವ್ ಭಾಜಿ ಮಿಕ್ಸ್ ಹಾಕ್ಕೊಂಡಿದ್ದೇನೆ ನಾನಿವತ್ತು. ನಿಮ್ಮ ಹತ್ರ ಯಾವ ಹುಡಿ ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಬೋದು. ನಿಮಗೆ ಯಾವುದು ಇಷ್ಟ ಅದನ್ನೇ ಹಾಕ್ಕೊಳ್ಬೋದು. ಇದನ್ನು ಈಗ ಹಸಿ ವಾಸನೆ ಹೋಗೋವರೆಗೆ 1 ನಿಮಿಷದವರೆಗೆ ಇದನ್ನು ಫ್ರೈ ಮಾಡಬೇಕಾಗ್ತದೆ. ಹಸಿ ವಾಸನೆ ಹೋಗ್ಲಿಕ್ಕೆ 1 ನಿಮಿಷ ಬೇಕಾಗ್ತದೆ. ಹಾಗಾಗಿ ಮನೆಯಲ್ಲೇ ಅವೈಲೇಬಲ್ ಇರುವ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಕ್ವಿಕ್ಕಾಗಿ ಇದನ್ನು ತಯಾರಿಸಿಕೊಳ್ಬೋದು. ಮ್ಯಾಕ್ಸಿಮಮ್ ಅಂದರೆ ಈ ಗ್ರೇವಿ ಮಾಡಲಿಕ್ಕೆ 10ರಿಂದ 15 ನಿಮಿಷ ಸಾಕು ನಮಗೆ. ಆಮೇಲೆ ಚಪಾತಿ ಮಾಡಲಿಕ್ಕೆ ಒಂದು 10 ನಿಮಿಷ. ಒಟ್ಟಾರೆ ಒಂದು ಅರ್ಧ ಗಂಟೆ ಒಳಗೆ ನೀವು ಮಕ್ಕಳಿಗೆ ಟಪ್ಪ ಅಂತೇಳಿ ಮಾಡಿಕೊಡ್ಬೋದು ಇದನ್ನು. ಇದಕ್ಕೆ ನೋಡಿ, ಈಗ ನನ್ನ ಹತ್ರ ನೆನೆ ಹಾಕ್ಕೊಂಡ ಬಾದಾಮಿ, ಗೋಡಂಬಿ ಹಾಗೂ ಗಸಗಸೆ ಇತ್ತು. ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಇಲ್ಲ ಅಂತಾದರೆ ಇದನ್ನು ಸ್ಟೆಪ್ಪನ್ನು ಸ್ಕಿಪ್ ಮಾಡಿಕೊಳ್ಬೋದು. ಅಥವಾ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಬೋದು ಅಥವಾ ಮೊಸರು ಹಾಕ್ಕೊಳ್ಬೋದು. ಮೊಸರು ಹಾಕುವಾಗಿದ್ದರೆ ನೋಡಿಕೊಳ್ಬೇಕು ಟೊಮೆಟೊ ಎಷ್ಟು ಹುಳಿ ಇದೆ ಅಂತ ಹೇಳ್ಕೊಂಡು, ಇಲ್ಲದಿದ್ದರೆ ಹುಳಿ ಆಗ್ಬೋದು. ಹಾಲು ಹಾಕೋದಾದರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಅದರಲ್ಲಿ 1 ಮಿಕ್ಸಿ ಅಂದರೆ 1 ಕಪ್ಪಷ್ಟು ನೀರು ಹಾಕ್ಕೊಂಡೆ ನಾನು. ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ಕಸೂರಿ ಮೇಥಿ. ನೋಡಿ, ಗ್ರೇವಿ ರೆಡಿ ಆಯಿತು. ಇಷ್ಟೇ ಇಟ್ಕೊಂಡು ಕೂಡ ಇಟ್ಕೊಳ್ಬೋದು. ಇಲ್ಲ ಅಂತಾದರೆ ನಿಮ್ಮ ಹತ್ರ ಪನ್ನೀರ್ ಇದ್ದರೆ ಅಥವಾ ಚನಾ ಇದ್ದರೆ ಅದನ್ನು ಬೇಯಿಸಿ ಹಾಕ್ಕೊಳ್ಬೋದು. ಇಲ್ಲ ಬಟಾಣಿ ಇದ್ದರೆ ಬಟಾಣಿ ಬೇಯಿಸಿ ಹಾಕ್ಕೊಳ್ಬೋದು. ಹೆಸರು ಕಾಳು ಮೊಳಕೆ ಬರಿಸಿದರೆ ಅದನ್ನು ಹಾಕ್ಕೊಳ್ಬೋದು. ಗ್ರೇವಿ ಇದು ಬೇಸಿಕ್. ಇದರಲ್ಲಿ ನಿಮಗೆ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಬೋದು. ಏನು ಇಲ್ಲದೆ ಕೂಡ ಹಾಗೆಯೇ ಕೂಡ ಅದನ್ನು ಉಪಯೋಗಿಸಿಕೊಳ್ಬೋದು. ನಿಮಗೆ ಹೋಟ್ಲಲ್ಲಿ ಸಿಕ್ಕಿದ ಗ್ರೇವಿಯ ಟೇಸ್ಟೇ ಬರ್ತದೆ ಇದಕ್ಕೆ. ನೋಡಿ, ನಮ್ಮ ಪನ್ನೀರ್ ಗ್ರೇವಿ ರೆಡಿ ಆಯಿತು. ಇನ್ನೀಗ ಚಪಾತಿಗೆ ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ 3 ಕಪ್ಪಷ್ಟು ಗೋಧಿ ಹುಡಿ ಹಾಕ್ಕೊಳ್ತಾ ಇದ್ದೇನೆ, ಒಂದು 5 ಜನಕ್ಕಾಗುವಷ್ಟು. ಇದಕ್ಕೆ ರುಚಿಗೆ ಬೇಕಾದಷ್ಟು ಒಂದು ಸ್ವಲ್ಪ ಉಪ್ಪು, ಹಾಗೆಯೇ ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ, ಸಾಫ್ಟ್ ಬರಲಿ ಅಂತ ಹೇಳಿಕೊಂಡು. ಹಾಗೆಯೇ 1 ಟೀ ಸ್ಪೂನಷ್ಟು ಕಸೂರಿ ಮೇಥಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಕಸೂರಿ ಮೇಥಿ ಆಪ್ಷನಲ್ಲಿ, ಇಲ್ಲ ಅಂತಾದರೆ ಸ್ಕಿಪ್ ಮಾಡಿಕೊಳ್ಬೋದು. ಇದಕ್ಕೆ ಕೈಯಲ್ಲಿ ಮುಟ್ಟುವಾಗ ಎಷ್ಟು ಬಿಸಿ ಇರ್ತದೆ ಅಷ್ಟು ಬಿಸಿ ನೀರನ್ನು ಹಾಕಿ, ಕೈಯಲ್ಲಿ ಮುಟ್ಲಿಕ್ಕಾಗಲಿಲ್ಲ ಅಂದರೆ ಸ್ಪೂನಲ್ಲಿ ಮಾಡ್ಕೊಳ್ಳಿ ಫಸ್ಟಿಗೆ, ಆಮೇಲೆ ಕೈಯಲ್ಲಿ ಕಲಿಸ್ಬೋದು. ಈ ಥರ ಮಾಡಿಕೊಂಡು ಅದನ್ನು 1 ಕಪ್ 3 ಕಪ್ಪು ಗೋಧಿ ಹುಡಿಗೆ ನನಗೆ ಫುಲ್ಲು 1 ಕಪ್ ನೀರು ಬೇಕಾಯಿತು. ನೀವು ಕೆಲವು ಗೋಧಿ ಹುಡಿ ಕೆಲವು ಅಳತೆಯಲ್ಲಿರ್ತದೆ, ಹಾಗಾಗಿ ಅದನ್ನು ನೋಡಿಕೊಂಡು ಹಾಕಬೇಕಾಗ್ತದೆ. ಈ ಥರ ನೋಡಿ, ಸಾಫ್ಟಾಗಿ ಹಿಟ್ಟು ಕಲಸಿಕೊಳ್ಳಿ. ಅದನ್ನು ಚೆನ್ನಾಗಿ ನಾದಿ ಒಂದು 5 ನಿಮಿಷ. ನೋಡಿ, ಈ ಥರ ಮಾಡಬೇಕು. ನಾದಿದಷ್ಟು ನಿಮ್ಮ ಚಪಾತಿ ಸಾಫ್ಟಾಗಿ ಬರ್ತದೆ. ನೀವೆಷ್ಟು ನಾದ್ತೀರಿ ಅದು ಅಷ್ಟು ಸಾಫ್ಟಾಗಿ ಚಪಾತಿ ಬರ್ತದೆ. ನೋಡಿ, ಈ ಥರ ಸಾಫ್ಟಾಗಿ ಹಿಟ್ಟು ರೆಡಿ ಮಾಡಿಕೊಳ್ಬೇಕು. ಇನ್ನು ಇದನ್ನು ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಕಟ್ ಮಾಡಿಕೊಂಡು ಹಿಟ್ಟನ್ನು ಮುಚ್ಚಿ ಇಡಬೇಕು. ಇಲ್ಲದಿದ್ದರೆ ಅದು ಡ್ರೈ ಆಗ್ತದೆ. ಹಿಟ್ಟು ಮುಚ್ಚಿ ಇಡಲಿಲ್ಲ ಅಂತಾದರೆ ನಿಮಗೆ ಚಪಾತಿ ಮಾಡಲಿಕ್ಕೆ ಬೇಕಾದಷ್ಟು ಹಿಟ್ಟನ್ನು ಮಾತ್ರ ಹೊರಗೆ ಇಟ್ಕೊಳ್ಳಿ, ಉಳಿದನ್ನು ಮುಚ್ಚಿ ಇಟ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಉಂಡೆಗಳನ್ನಾಗಿ ಮಾಡಿಕೊಂಡು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಅದನ್ನು ಕೂಡ ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿಕೊಂಡು ಅದನ್ನು ಕೂಡ ಪರೋಟ ಮಾಡಿ ತೋರಿಸ್ತಾ ಇದ್ದೇನೆ ನಾನು. ನನ್ನ ಹತ್ರ ಒಂದು ಸ್ವಲ್ಪ ಚೀಸ್ ಇತ್ತು, ಹಾಗೆ
ಚಿಲ್ಲಿ ಫ್ಲೇಕ್ಸ್ ಹಾಗೂ ಒರೆಗಾನೋ ಇತ್ತು, ಅದನ್ನು ಹಾಕ್ಕೊಂಡು ಪಾಕೆಟ್ ಪರೋಟ ಅಥವಾ ಲೆಟರ್ ಪರೋಟ ಎಂತ ಬೇಕಾದರೆ ಹೆಸರು ಕೊಡ್ಬೋದು. ಮಕ್ಕಳಿಗೆ ಹೇಳಿ ಕೊಡಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಅದನ್ನು ಬೇರೆ ಬೇರೆ ಶೇಪಲ್ಲಿ ಮಾಡ್ಕೊಳ್ಬೋದು. ಸ್ವಲ್ಪ ಚೀಸ್ ಹಾಕ್ಕೊಂಡೆ, ಹಾಗೆಯೇ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಒಂದು ಸ್ವಲ್ಪ ಒರೆಗಾನೋ ಹಾಕ್ಕೊಂಡು ನೋಡಿ ಈ ಥರ 4 ಕಡೆ ಕೂಡ ಫೋಲ್ಡ್ ಮಾಡಿಕೊಂಡೆ. ನೋಡಿ ಈ ಥರ ಮಾಡಿ ಇದನ್ನೇನು ಪುನಃ ಒಂದು ಸ್ವಲ್ಪ ಲಟ್ಟಿಸಿಕೊಳ್ಳುವ. ಜಾಸ್ತಿ ಲಟ್ಟಿಸೋದೇನು ಬೇಡ, ಪರೋಟ ಅಂದರೆ ದಪ್ಪವಾಗಿ ಇರ್ತದೆ. ಒಂದು ಸ್ವಲ್ಪ ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು. ನೋಡಿ ಈ ಥರ ನಮ್ಮ ಇನ್ನೊಂದು ಅದೇ ಥರ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಕೂಡ ಒರೆಗಾನೋ ಚಿಲ್ಲಿ ಫ್ಲೇಕ್ಸು ಹಾಕ್ಕೊಂಡು ಅದೇ ಥರ ಫೋಲ್ಡ್ ಮಾಡಿಕೊಂಡು ಮೇಲಿಂದ ಒಂದು ಸ್ವಲ್ಪ ಗೋಧಿ ಹುಡಿ ಹಾಕ್ಕೊಂಡು ಹಗುರವಾಗಿ ಲಟ್ಟಿಸಿ. ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸಬೇಡಿ, ಹರಿದು ಹೋಗ್ತದೆ ಅದು. ನೋಡಿ ಇಷ್ಟಿಷ್ಟು ದೊಡ್ಡ ಚಪಾತಿಗಳು ಅಥವಾ ಪರೋಟಗಳನ್ನಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ಈಗ ಇದನ್ನು ತವ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನಾನು ಆಲ್ರೆಡಿ. ಅದರ ಮೇಲೆ ಹಾಕ್ಕೊಂಡು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು 2 ಕಡೆ ಕೂಡ ಬೇಯಿಸ್ಕೊಂಡ್ರೆ ನಮ್ಮ ಚಪಾತಿ ಹಾಗೂ ಗ್ರೇವಿ ಮ್ಯಾಕ್ಸಿಮಮ್ ಅಂದರೆ ಒಂದು 20-25 ನಿಮಿಷದೊಳಗೆ ರೆಡಿ ಆಯಿತು. ಮಕ್ಕಳು ಅಳ್ಳಿಕ್ಕೆ ಶುರು ಮಾಡಿದರೆ ನಮಗೆ ಈಗ ಏನಾದರೂ ತಿನ್ನಬೇಕು, ಹೋಟ್ಲಿಗೆ ಹೋಗಬೇಕು ಅಂತ ಹೇಳಿದರೆ ಆವಾಗ ಅಪ್ಪ ಹೀಗೆ ಮಾಡಿ ಕೊಡ್ಬೋದು ಅಂತ ಒಂದು ಐಡಿಯಾವನ್ನು ನಾನಿವತ್ತು ನಿಮಗೆ ಕೊಡ್ತಾ ಇದ್ದೇನೆ. ಬೇಯಿಸುವಾಗ ಕೂಡ ಡ್ರೈ ಬೇಯಿಸಿ ಇಟ್ಕೊಂಡು ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಬೇಕಂದಾಗ ತುಪ್ಪ ಹಾಕಿ ಬಿಸಿ ಮಾಡಿ ಕೊಡ್ಬೋದು. ನೋಡಿ ಹೊರಗಡೆ ಎಲ್ಲಾರ ಔಟಿಂಗ್ ಹೋಗುತ್ತಿದ್ದರೆ ಈ ಥರ ಮಾಡಿ ತಗೊಂಡು ಹೋಗ್ಬೋದು. ತುಂಬ ಸುಲಭವಾಗಿ ಈ ಗ್ರೇವಿ ಹಾಗೂ ಚಪಾತಿಯನ್ನು ಮಾಡಿಕೊಳ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.